Yes, who's this? Sir, I'm James from Bank of America. We are offering you so many kinds of loans. Would you like to buy such a kind of loans from us? No, I don't need. Sir, please take your own decision after getting details from us. What are the details? Sir, actually, we are dealing with so many kinds of loans, such as housing loans, personal loans. Yeah. I will come to your bank within next 2 days. Thank you very much, Mr. James. Okay? Thank you. Okay, thank you. ಪ್ಲೀಸ್ ಕಣೋ, ಅರ್ಥ ಮಾಡ್ಕೊಳ್ಳೋ. ನನ್ ಕೆಲ್ಸನೇ ಹಾಗೆ. ಸೀನಿಯರ್, 1 ನಿಮಿಷ. ನಾನು ಇವನು 2 ವರ್ಷದಿಂದ ಲವ್ ಮಾಡ್ತಿದೀವಿ. ನಾನ್ ರಾತ್ರಿ ಇಲ್ಲಿ ಕೆಲ್ಸ ಮಾಡ್ತಿರೋದ್ರಿಂದ ಅವನು ಅನುಮಾನ ಪಡ್ತಿದ್ದಾನೆ. ನಮ್ ಕೆಲ್ಸದ ಬಗ್ಗೆ ಸ್ವಲ್ಪ ಹೇಳಿ ಸರ್. ಏನಪ್ಪ? ಅದಲ್ಲ ಸಾರ್, ಒಂದ್ ಹುಡುಗಿ ರಾತ್ರಿ ಒಬ್ಳೆ ಕೆಲ್ಸಕ್ಕೆ ಹೋಗಿ ಮನೇಲಿ ಹಗ್ಲಲ್ಲಿ ನಿದ್ದೆ ಮಾಡ್ತಿದ್ರೆ ಏನೋ ಕೆಟ್ಟ ಕೆಲ್ಸ ಮಾಡ್ತಿದ್ದಾಳೆ ಅಂತ ಅಕ್ಕಪಕ್ಕದವ್ರು ತಪ್ಪಾಗಿ ಮಾತಾಡ್ತಿದ್ದಾರೆ ಸಾರ್. ದಡ್ಡ ಮಾಡೋದ್ರಲ್ಲೆಲ್ಲ ತಪ್ಪು ಹುಡ್ಕೋದೇ ಕಣೋ ಅಕ್ಕಪಕ್ಕದವ್ರ ಕೆಲ್ಸ. ಈಗ ಪಕ್ಕದಲ್ಲಿರೋ ಪಾಕಿಸ್ತಾನ ನಮ್ ತಪ್ಪೇಳಲ್ವಾ? ನಾವ್ ಅವ್ರ ತಪ್ಪೇಳಲ್ವಾ? ದಡ್ಡ ಜೇಮ್ಸ್, ನಮ್ ಕೆಲ್ಸದ ಬಗ್ಗೆ ಸ್ವಲ್ಪ ಹೇಳ ಅವನ್ಗೆ. ಅದೇನು ಅಂದ್ರೆ ಇದೊಂದು ಕಾಲ್ ಸೆಂಟರ್ ಕಣಪ್ಪ. ಇಲ್ಲೊಂದು 150 ಹುಡುಗರು 150 ಹುಡುಗಿರ್ ಕೆಲಸ ಮಾಡ್ತಾರೆ. ಅದಲ್ಲದೆ ಅವ್ರ ಜೊತೆಗೆ ನಮ್ಮಂತ ಸೀನಿಯರ್ಸು ಕೆಲಸ ಮಾಡ್ತಾರೆ. ದಿಸ್ ಇಸ್ ಅನ್ ಅಮೆರಿಕನ್ ಕಂಪನಿ. ನಮ್ ಕೆಲಸ ಏನು ಅಂದ್ರೆ ಅಮೆರಿಕದಲ್ಲಿರೋ ಬ್ಯಾಂಕ್ಗಳು ಕೊಡೋಂತ ಲೋನ್ನ ಅಮೆರಿಕದಲ್ಲಿರೋ ಜನರಿಗೆ ಕೊಡ್ಸೋದಕ್ಕಾಗಿ ನಾವ್ ಇಲ್ಲಿ ಕುತ್ಕೊಂಡು ಪಂಚಾಯತಿ ಮಾಡ್ತೀವಿ. ಅದನ್ನ ನಾವ್ ಯಾಕೆ ಮಾಡ್ತೀವಿ ಅಂತ ನೀನ್ ಅನ್ಕೋಬಹುದು. ಬರೀ ಮಾತಲ್ಲೇ ಮನೆ ಕಟ್ಟೋ ಅಂತ ಸಂಸ್ಕೃತಿ ನಮ್ದು. ಇಂಥ ಕೆಲಸ ಮಾಡಕ್ಕಾಗಲ್ವಾ? ಅಷ್ಟು ಅಲ್ದೇನೆ ಅವ್ರು ಕೊಡೋ ಸ್ವಲ್ಪ ಸಂಬಳನ ಎಲ್ಲದನ್ನು ಎಲ್ಲಾ ತರದಲ್ಲೂ ಮುಚ್ಚಿಕೊಂಡು ತಗೊಳ್ಳೋಂತ ಸಂಸ್ಕೃತಿ ಕೂಡ ನಮ್ದೇನೆ. ಹಾಯ್ ಮಿಸ್ಟರ್ ಜೇಮ್ಸ್. ಹಲೋ ಸರ್. ಶಿ ಈಸ್ ತೇಜ. ಹೊಸದಾಗಿ ಅಪಾಯಿಂಟ್ ಆಗಿದ್ದಾರೆ. ಹಿ ಈಸ್ ಮಿಸ್ಟರ್ ಜೇಮ್ಸ್. ಹಲೋ, ನೈಸ್ ಮೀಟಿಂಗ್ ಯು. ಸೀನಿಯರ್ ಆಫ್ ದಿಸ್ ಕಂಪನಿ. He will teach you everything. Okay, James, carry on. Okay, Thank sir. you. Please sit down. Okay. ಹಾಯ್. Hi. ಜೇಮ್ಸು, Yes. ಇಷ್ಟ ಆದ್ಲಾ? ನಿನಗಿಷ್ಟ ಆದ್ಲಾ? ಇಷ್ಟ ಆಗ್ಲಿಲ್ಲ. ನನಗೂ ಇಷ್ಟ ಆಗ್ಲಿಲ್ಲ. ನನಗೆ ತುಂಬಾ ಇಷ್ಟ ಆಗ್ಬಿಟ್ಲು. ನನಗೂ ಇಷ್ಟ ಆದ್ಲು. ಈ ಕಾಮಿಡಿ ಎಲ್ಲ ಬೇಡ. ಚರ್ಮ ಬೆಳ್ಳಗಿದ್ರೆ ಎಲ್ಲ ಸಾಲಲ್ಲ. ಇಲ್ಲಿಗೆ ಬರೋ ಹುಡುಗಿರೆಲ್ಲ ಬರೀ ಪರ್ಸನಾಲಿಟಿ ಮಾತ್ರ ನೋಡಲ್ಲ. ಜನರಲ್ ನಾಲೆಜ್, ಕಂಪ್ಯೂಟರ್ ನಾಲೆಜ್, ಪ್ರಪಂಚ ಜ್ಞಾನ, ಇಂಗ್ಲಿಷ್ ಮಾತಾಡೋ ಸ್ಟೈಲ್ಗೆ ಬಿದ್ದೋಗ್ತಾರೆ. ಹಾಗಿದ್ರೆ ಖಂಡಿತ ನಿಂಗೆ ಬೀಳಲ್ಲ. ಬೇಡ ಅಂದ್ರೆ ಬಿಟ್ಟಾಕ್ ನಾನ್ ನೋಡ್ಕೊತೀನಿ. ನೋ. ಸರಿ ಅಣ್ಣ. ಆಯ್ತಣ್ಣ, ನಾವಿನ್ನು ಬರ್ತೀವಿ. ನಾಳೆ ಸಿಗೋಣ ಅಣ್ಣ. ಸರಿ ಅಣ್ಣ. ಸರ್ ಇಲ್ಲಿ ಬನ್ನಿ ಸರ್. ಏನಾಯ್ತು? ಒಳಗೊಂದು ಕೊಲೆ ನಡೀತು ಸರ್. ಕುಮಾರಸ್ವಾಮಿ ಅಣ್ಣ, ಐ ಆಮ್ ಸುಂದರ ಪಾಂಡ್ಯನ್, ಕ್ರೈಮ್ ಬ್ರಾಂಚ್ ಇನ್ಸ್ಪೆಕ್ಟರ್. ಸತ್ತೋರ್ ಯಾರು ಅಂತ ಗೊತ್ತಾಯ್ತಾ? ಹೆಸರು ಕೃಷ್ಣಮೂರ್ತಿ ಸಾರ್. ಹಾರ್ಬರ್ ಅಲ್ಲಿ ಕೆಲಸ ಮಾಡ್ತಾರೆ. ಯೂನಿಯನ್ ಲೀಡರ್ ಆಗಿದ್ದಾರೆ ಸರ್. ಕೊಲೆ ಕಾರಣ ಗೊತ್ತಾಯ್ತು ಬಿಡಿ. ಎವಿಡೆನ್ಸ್ ಏನಾದ್ರು ಸಿಕ್ತಾ? ಕೊಲೆಗಾರ ಬಳಸಿರೋ ಗನ್ ಸಿಕ್ಕಿದೆ ಸರ್. ಅದು ಅಲ್ಲದೆ ಕೊಲೆನ ಕಣ್ಣಾರೆ ಕಂಡಿರೋ ವಿಟ್ನೆಸ್ ಕೂಡ ಇದ್ದಾರೆ ಸರ್. ಯಾರದು ಆ ವಿಟ್ನೆಸ್? ಅಲ್ಲಿ ಕೂಡಿಸಿದೀನಿ ಸರ್. ನಮಸ್ಕಾರ ಸರ್. ಕೂತ್ಕೊಳ್ಳಿ. ಆ ವ್ಯಕ್ತಿ ಹೇಗಿದ್ದ? ಒಂದೇ ಸೆಕೆಂಡ್ ಸರ್ ನೋಡಿದ್ದು. ಅಷ್ಟರಲ್ಲೇ ಓಡ್ಬಿಟ್ಟ. ಆದ್ರೆ ಮತ್ತೆ ಕಂಡ್ರೆ ಗುರ್ತು ಹಿಡ್ತೀನಿ ಸರ್. ಎಲ್ಲಿ ಕೆಲಸ ಮಾಡ್ತಾ ಇದ್ದೀರಾ? ಪ್ಯಾರಿಸ್ ಕಾರ್ನರ್ ಅಲ್ಲಿರೋ ಒಂದು ಕಾಲ್ ಸೆಂಟರ್ ಅಲ್ಲಿ ವರ್ಕ್ ಮಾಡ್ತೀನಿ ಸರ್. ಮನೆ ಎಲ್ಲಿದೆ? ಪಲ್ಲವರದಲ್ಲಿದೆ ಸರ್.
ಡೈಲಿ ಇದೆ 4 ಕಾಲ್ ಟ್ರೈನಿಗೆ ಹೋಗಿ ಬರೋದು ಸರ್. ಈ ಕೇಸ್ ವಿಷಯದಲ್ಲಿ ನಾವು ಯಾವಾಗ ಕರೆದ್ರೂ ನೀವು ಸ್ಟೇಷನ್ಗೆ ಬಂದು ಹೋಗ್ಬೇಕು ಏನೋ. ಓಕೆ ಸರ್. ಗುಡ್. ನಿಮ್ ಹೆಸರು ಏನಂತ ಹೇಳಿದ್ರಿ? ಜೇಮ್ಸ್. ಇವರು ಐ ವಿಟ್ನೆಸ್ ಅನ್ನೋ ವಿಷಯ ಯಾರಿಗೂ ಗೊತ್ತಾಗ್ಬಾರ್ದು, ಮುಖ್ಯವಾಗಿ ಪ್ರೆಸ್ಗೆ. ಗೊತ್ತಾಯ್ತಾ? ಸರ್ನ ಮನೆಗೆ ಬಿಟ್ಬಿಟ್ಟು ಬನ್ನಿ. ಥ್ಯಾಂಕ್ ಯು ಸರ್. ಏನಪ್ಪಾ ಓದಿದ್ದೀನಿ, ಅಮೆರಿಕಾ ಕಂಪ್ನಿಲಿ ಕೆಲಸ ಮಾಡ್ತೀನಿ ಅಂದದಕ್ಕೆ ಮನೆ ಕೊಟ್ಟಿದ್ದೀನಿ. ಈ ಕಾಲೋನಿಗೆ ನನ್ನ ಸೆಕ್ರೆಟರಿ. ನಮ್ಮ ಮನೆ ಮುಂದೆನೆ ಪೊಲೀಸ್ ಜೀಪ್ ಬರೋದು ಅಂದ್ರೆ ಏನು? ಅದೇನು ಇಲ್ಲ ಸರ್, ನಾನು ಡ್ಯೂಟಿ ಮುಗಿಸ್ಕೊಂಡು ಟ್ರೈನಲ್ಲಿ ಬರ್ತಾ ಇದ್ದೆ. ಕಣ್ ಮುಂದೆನೆ ಒಂದು ಕೊಲೆ ಆಯ್ತು ಸರ್. ಅದೆಲ್ಲ ಒಂದು ವಿಷಯ ಅಲ್ಲ. ಪೊಲೀಸರು ಬಂದು ಕೇಳಿದ್ರು ಐ ವಿಟ್ನೆಸ್ ಯಾರಾಗ್ತೀರಾ ಅಂತ. ನಾನು ನೋಡಿದ್ರೆ ಬೇರೆಯವ್ರ ಥರ ಹೆದರೋನಲ್ಲ ಸರ್. ಧೈರ್ಯವಾಗಿ ಹೇಳಿದೆ ನಾನೇ ಅಲ್ಲಿದ್ದೆ ಅಂತ. ಅದಕ್ಕೆ ವಿಚಾರಣೆಗೆ ಅಂತ ಕರೆದಿದ್ರು, ಹೋಗ್ಬಿಟ್ಟು ಬಂದೆ ಸರ್. ಅದರಲ್ಲೇನಿದೆ ಸರ್? ಹುಷಾರಪ್ಪ, ಪೊಲೀಸ್ ಆವಾಸ ಸರಿ ಇಲ್ಲ, ಕೊನೆಗೆ ನಿನ್ ತಲೆಗೆ ಬಂದ್ಬಿಡುತ್ತೆ. ಅದೇನ್ ತೊಂದರೆ ಇಲ್ಲ ಬಿಡಿ ಸರ್. ಅವ್ರು ಯಾವಾಗ್ಲೂ ನಗ್ತಾ ಇರ್ತಾ ಇದ್ರು, ಒಂದಿನನೂ ಕೋಪ ಮಾಡ್ಕೊಂಡಿಲ್ಲ. ಮನ್ಸ್ನಲ್ಲಿ ಯಾವತ್ತೂ ಯಾರಿಗೂ ಕೆಟ್ಟದ್ದೇ ಬಯಸಿಲ್ಲ. ಆದ್ರೆ ಅವ್ರಿಗೆ ಹೀಗೆ. ನಿಮ್ ಹೆಸರು ದೀಪಾ. ದೀಪಾ ಮೇಡಮ್, ನಿಮ್ಗೆ ಒಳ್ಳೆ ಪ್ರಾಪರ್ಟಿ, ಕಾರು, ಬಂಗ್ಲೆ ಎಲ್ಲ ಇದೆ. ಇಷ್ಟೆಲ್ಲ ಇರ್ಬೇಕಾದ್ರೆ ನಿಮ್ ಗಂಡ ಯಾಕೆ ಟ್ರೈನಲ್ಲಿ ಕೆಲ್ಸಕ್ಕೆ ಹೋಗ್ತಾರೆ? ಅವ್ರಿಗೆ ಆಡಂಬರ ಅಂದ್ರೆ ಇಷ್ಟ ಆಗಲ್ಲ. ಈ ಬುದ್ಧಿನೇ ಅವರನ್ನ ಯೂನಿಯನ್ ಲೀಡರ್ ಮಾಡಿತ್ತು. ಮನೇಲಿ ಇಷ್ಟೊಂದ್ ಕಾರ್ ಇದ್ರು ಅವ್ರು ಯಾವಾಗ್ಲೂ ಟ್ರೈನಲ್ಲೇ ಹೋಗ್ ಬರ್ತಾ ಇದ್ರು. ಸರಿ ಮೇಡಮ್, ಆ ಫೋಟೋದಲ್ಲಿರೋದು ಯಾರು? ಅವ್ರು ನಮ್ ಯಜಮಾನ್ರ ಅಣ್ಣ, ಫಾರಿನ್ ನಲ್ಲಿರ್ತಾರೆ. ನಿಮ್ ಮನೆಯವ್ರಿಗೂ ಆ ಫೋಟೋದಲ್ಲಿರೋರ್ಗೂ ಏನಾದ್ರೂ ಸಮಸ್ಯೆ ಐತಾ? ಇಲ್ಲ, ಹಾಗೆಲ್ಲ ಏನೂ ಇಲ್ಲ. ಇವ್ರ ಹೆಸರು ಕೃಷ್ಣಮೂರ್ತಿ, ಅವ್ರ ಹೆಸರು ರಾಮಮೂರ್ತಿ. ಹೆಸರಲ್ಲಿ ಹೇಗ್ ಹೊಂದಾಣಿಕೆ ಆಗ್ತಿತ್ತು, ಗುಣದಲ್ಲೂ ಹಾಗೇನೆ. ಸರ್, ಪೋಸ್ಟ್ ಮಾರ್ಟಮ್ ಆಗಿದೆ, ಬಾಡಿ ಬಂದಿದೆ ಸರ್. ಏಯ್. ಓಕೆ ಸರ್. ಮೇಡಮ್, ಈ ಮನೇಲಿ ಯಾರ್ಯಾರಿದ್ದಾರೆ ಅಂತ ನೀವು ಸ್ವಲ್ಪ ಡೀಟೇಲ್ಸ್ ಕೊಟ್ರೆ ನಾವು ಅವ್ರನ್ನ ವಿವರವಾಗಿ ವಿಚಾರಿಸ್ಬೋದು. ಕಾರ್ಮಿಕರ ನಾಯಕರಾದಂತಹ ಕೃಷ್ಣಮೂರ್ತಿ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ನಾವೆಲ್ಲರೂ ಪ್ರಾರ್ಥನೆ ಮಾಡೋಣ. ಏನ್ ಸರ್? ಸಾರ್ ನಿಮ್ನ ಕರ್ಕೊಂಬರಕ್ ಹೇಳಿದಾರೆ ಸರ್. ಸರ್, ರಾತ್ರಿ ಎಲ್ಲ ಕೆಲಸ ಮಾಡ್ಬಿಟ್ಟು ಈಗ ತಾನೇ ಬಂದು ಹಾಯಾಗಿ ಮಲಗಿದ್ದೀನಿ ಸರ್. ಸಂಜೆ ಕೆಲ್ಸಕ್ಕೆ ಹೋಗೋವಾಗ ಬಂದು ಹೇಳ್ತೀನಿ, ನೀವು ಹೋಗಿ ಸರ್. ಈಗಲೇ ಬರ್ಬೇಕಂತೆ ಸರ್. ಇದಕ್ಕೆ ಯಾರು ಸಾಕ್ಷಿ ಹೇಳೋಕೆ ಬರಲ್ಲ. ಇಲ್ ನೋಡೆ, ಪೊಲೀಸ್ ಬಂದಿದ್ದಾರೆ. ನನ್ ಮಗ ಕಾಲೇಜ್ ಸ್ಟ್ರೈಕಲ್ ಸಿಕ್ಕಾಕೊಂಡು ಪೊಲೀಸ್ ಬಂದಾಗ ನಿನ್ ಗಂಡ ಎಷ್ಟು ಎಗರಾಡಿದ್ರು. ಇವಾಗ ಯಾಕೆ ನಿಮ್ ಮನೆಗ್ ಪೊಲೀಸರು ಬಂದ್ರು? ಕೊಲೆಗಾರನ್ಗೆ ಕಾಲನಿ ಸೆಕ್ರೆಟರಿ ಬಾಡಿಗೆ ಕೊಟ್ಟಿದ್ದಾರಲ್ಲ, ಅದಕ್ಕೆ ಪೊಲೀಸ್ ಬಂದಿದೆ. ಸರ್, ನೀವೇನ್ ಮಾಡ್ಬೇಕು ಅಂದ್ರೆ ಈ ಕೊಲೆ ಆದ್ನಲ್ಲ, ಯೋ ಅವನ ಹೆಸರೇನ? ಕೃಷ್ಣಮೂರ್ತಿ ಸರ್. ಯೋ, ಜೋರಾಗಿ ಉಸಿರೇಳ್ಕೋಬೇಡ, ಸತ್ಕಿತೋಗ್ಬಿಡ್ತೀಯ. ಆ ಕೃಷ್ಣಮೂರ್ತಿ ಅವ್ರ ಕಾರ್ಯಗಳೆಲ್ಲ ಇವತ್ತು ಸಂಜೆ ನಡೆಯುತ್ತೆ. ನೀವು ಅಲ್ಲಿಗೆ ಹೋಗ್ಬೇಕು. ಒಂದ್ ವೇಳೆ ಆ ಕೊಲೆಗಾರ ಅಲ್ಲಿಗೆ ಬಂದ್ರೂ ಬರ್ಬೋದು. ನಾನು ದೂರದಲ್ಲಿ ನಿಂತಿರ್ತೀನಿ, ನೀವು ನನಗ್ ಸಿಗ್ನಲ್ ಕೊಡಿ. ಅದು ಅಲ್ಲದೆ ಇದ್ರೆ ಪಕ್ಕದಲ್ಲಿ ನಮ್ ದಂಡಪಿಂಡಗಳು ನಿಂತಿರ್ತಾರೆ, ಅವ್ರಿಗೆ ಇನ್ಫಾರ್ಮ್ ಮಾಡಿ. ಸರ್, ನಾನು ಕಾಲ್ ಸೆಂಟ್ರಲ್ಲಿ ಕೆಲಸ ಮಾಡೋದು ಸರ್. ಸಂಜೆ 6 ಗಂಟೆ ಮೇಲೆ ಕೆಲ್ಸಕ್ಕೆ ಹೋಗ್ಬಾರ್ದಾ? ಸರ್, ಕೆಲ್ಸಕ್ಕೆ ಇವತ್ತಿಲ್ಲ ಅಂದ್ರೆ ನಾಳೆ ಹೋಗ್ಬೋದು ಸರ್. ಆದ್ರೆ ಕಾರ್ಯ ನಡೆಯೋದು ಇವತ್ತೇನೆ, ಅರ್ಥ ಆಯ್ತಾ? ಸರಿ, ಹೋಗ್ತೀನಿ ಸರ್. ಯೋ, ಸಾರ್ಗೆ ಬೇರೆ ಗೆಟಪ್ ಹಾಕ್ಸಿ ಕರ್ಕೊಂಡೋಗೋ. ಸರ್, ಯಾಕಿದೆಲ್ಲ? ಕೊಲೆಗಾರ ನಿಮ್ನ ನೋಡಿದಾನೆ. ಪೊಲೀಸ್ನವ್ರ ಜೊತೆ ನೀವು ಹೋದ್ರೆ ಅವನು ಹುಷಾರಾಗ್ಬಿಡ್ತಾನೆ. ಒಂದ್ ವೇಳೆ ನಿಮ್ ಪ್ರಾಣಕ್ಕೆ ಅಪಾಯ ಆದ್ರೂ ಆಗ್ಬೋದು. ಅವತ್ತು ಟ್ರೈನಲ್ಲಿ ಗನ್ನಲ್ಲಿ ಒಂದೇ ಒಂದು ಬುಲೆಟ್ ಇದ್ದದಕ್ಕೆ ನೀವು ಪಾರಾಗಿದ್ದೀರಾ. ಇಲ್ಲಿ ನೋಡಿ, ಅದಕ್ಕೆ ನಿಮಗೆ ಬೇರೆ ಗೆಟಪ್ ಹಾಕಿ ಕರ್ಕೊಂಡು ಹೋಗ್ಬೇಕು ಅನ್ಕೊಂಡಿದೀವಿ. ಯಾಕೆ ಸರ್ ಗೆಟಪ್ ಎಲ್ಲ? ಹೇಳಪ್ಪ. ಸರ್, ನಿಮ್ಮ ಸೂಪರ್ ಆಗಿರೋ ಮುಖಕ್ಕೆ ಯಾವ ಗೆಟಪ್ ಹಾಕೋದ್ರೂ ಚೆನ್ನಾಗಿರುತ್ತೆ ಸರ್.
ಇರ್ಬೇಕಾದ್ರೆ ತುಂಬಾ ಒಳ್ಳೆ ರೀತಿ ಬದುಕ್ದಂತವ್ರು, ಒಬ್ರಿಗೂ ಕೆಟ್ಟದನ್ನ ಬಯಸ್ತೇ ಇರೋರು, ಎಲ್ರು ನಮ್ಮೋರೆ ಅಂತ ಅಂದ್ಕೊಂಡವ್ರು, ಕಷ್ಟಕ್ಕೂ ನಷ್ಟಕ್ಕೂ ನೋವಿಗೂ ನಮ್ ಜೊತೆಗೆ ಇರ್ತೀನಿ ಅಂತಂದವ್ರು. ಏನ್ ಮಾಡೋದು? ನಿನಗ್ ಕೊಳ್ಳಿಡ್ಬೇಕಾದವನೇ ಹೋಗ್ಬಿಟ್ಟ. ದೊಡ್ಡವನು ಫಾರಿನಿಂದ ಬಂದಿಲ್ಲ. ನೀನೇ ನಿನ್ ಮಗನ್ಗೆ ಎಲ್ಲ ಕಾರ್ಯ ಮಾಡ್ಬೇಕು. ತಗೋ, ಹಾಕೋ. ಇಲ್ಲೇ ಇದೀನಿ, ಆಮೇಲೆ ಮಾತಾಡ್ತೀನಿ.